ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಏನಪ್ಪಾ ಅಂದ್ರೆ ನಿಮ್ ಮನೇಲಿ ಏನಾದ್ರೂ ಮುದ್ದಾಗಿರೋ ಕ್ಯೂಟ್ ಪುಟಾಣಿ ಗರ್ಲ್ ಬೇಬೀಸ್ ಇತ್ತು ಅಂದ್ರೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂದ್ರೆ ಇವತ್ತು ನಾನು ತೋರಿಸೋ ಎಲ್ಲದೂ ಕೂಡ ಕಿಡ್ಸ್ ಕಲೆಕ್ಷನ್ ಆಗಿರುತ್ತೆ. ಅದರಲ್ಲೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ನನಗಂತೂ ಪರ್ಸನಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತಾನೆ ಅನ್ನಿಸ್ತು. ಸೊ ನಿಮ್ಮ ಹತ್ರನೂ ತೋರಿಸ್ತೀನಿ ಬನ್ನಿ. ಹಾಗೆ ನಿಮ್ಗೆ ಈ ಡ್ರೆಸ್ಗಳದೆಲ್ಲ ಲಿಂಕ್ ಬೇಕು ಅಂದ್ರೆ ನಾನು ಕಾಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಅಲ್ಲಿ ನೀವು ಚೆಕ್ ಮಾಡಿ ಹಾಗೆ ಬೈ ಮಾಡಿ, ಓಕೆನಾ? ಸೊ ನೋಡಿ, ಇದು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಗೌರಿ ಹಬ್ಬ ಬರ್ತಾ ಇದೆ. ಹಂಗಾಗಿ ಈ ತರದ್ದು ತುಂಬಾ ಯೂಸ್ ಆಗುತ್ತೆ. ಟ್ರೆಡಿಷನಲ್ ವೇರ್ ಇದು. ಕ್ಯೂಟ್ ಲಿಟಲ್ ಫ್ರಾಕ್ ಅಂತಾನೆ ಹೇಳ್ಬೋದು. ಮೇಲೆ ರೆಡ್ ಕಲರ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಸೊ ನೋಡಿ, ಇಲ್ಲಿ ಎಂಬ್ರಾಯ್ಡರಿ ವರ್ಕ್ ಈ ರೀತಿ ಇದೆ. ಸೊ ಬ್ಯಾಕ್ ಸೈಡ್ ಈ ರೀತಿ ಒಂದ್ ಜಿಪ್ ಕೂಡ ಕೊಟ್ಟಿದ್ದಾರೆ. ಆರಾಮಾಗಿ ನಾವು ಮಕ್ಕಳಿಗೆ ವೇರ್ ಮಾಡಿಸೋದಕ್ಕೆ ಈಸಿ ಆಗುತ್ತೆ. ಹಾಗೆ 2 ಟೈಗಳನ್ನು ಸಹ ಕೊಟ್ಟಿದ್ದಾರೆ. ಸೊ ಒಂಥರ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಒಂಥರ ನಮ್ಗೆ ವರ್ತ್ ಅಂತಾನೆ ಹೇಳ್ಬೋದು ಇದನ್ನ ಬೈ ಮಾಡಿದ್ರೆ. ಸೊ ಇದೊಂದು. ಸೊ ನೀವೇನಾದ್ರೂ ಈ ತರದ ಫ್ರಾಕ್ ತಗೋತೀವಿ ಅಂದ್ರೆ ಒಂದ್ ಸೈಜ್ ಸ್ವಲ್ಪ ಜಾಸ್ತಿ ಬುಕ್ ಮಾಡಿ. ಅಂದ್ರೆ ಈಗ ನಿಮ್ ಮಗುಗೆ 6 ತಿಂಗಳಿತ್ತು ಅಂದ್ರೆ 1 ವರ್ಷದಿಂದ 2 ವರ್ಷದ ಸೈಜ್ ಬುಕ್ ಮಾಡಿ. ಸ್ವಲ್ಪ ಇದು ಸೈಜ್ ಚಿಕ್ಕದ್ ಬಂದಿದೆ ಹಂಗಾಗಿ. ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ ಬಂದು ಈ ಒಂದು ಕ್ಯೂಟ್ ವೈಟ್ ಕಲರ್ ಟಾಪ್ ನೋಡಿ. ಇಲ್ಲಿ ಮುಂದೆ 4 ಫ್ಲವರ್ಗಳನ್ನ ಕೊಟ್ಟಿದ್ದಾರೆ. ಎಷ್ಟು ಫ್ಯಾಬ್ರಿಕ್ ಅಂತೂ ತುಂಬಾ ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಈ ಒಂದು ಪಿಂಕ್ ಕಲರ್ ಸ್ಕರ್ಟ್ ಕೊಟ್ಟಿದ್ದಾರೆ. ಮತ್ತೆ ಈ ಸ್ಕರ್ಟ್ಗೆ ಇದು ವೈಟ್ ಕಲರ್ದು ಈ ರೀತಿ ಪರ್ಲ್ ಇಂದ ಡಿಸೈನ್ ಮಾಡಿದ್ದಾರೆ. ಸೊ ಇದು ಮುಂದೆ ಸ್ಕರ್ಟ್ ತರ ಕಾಣಿಸುತ್ತೆ, ಬಟ್ ಇದು ಇದು ಶಾರ್ಟ್ಸ್ ಇದು ಸ್ಕರ್ಟ್ ತರ ಕಾಣಿಸುತ್ತೆ. ಹಾಗೆ ಹಿಂದೆ ಬಂದು ಇದು ಶಾರ್ಟ್ಸ್ ಆಗಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಈ 2 ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬೋದು. ಒಂಥರ ನಾವೇನಾದ್ರೂ ಫೋಟೋ ಶೂಟ್ ಏನಾದ್ರೂ ಮಾಡಿಸ್ತೀವಿ ಅಂದ್ರೆ ಬೆಸ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಅಷ್ಟು ಕ್ಯೂಟ್ ಆಗಿ ಬಂದಿದೆ ಇದರಲ್ಲಿ. ಸೊ ಇದರಲ್ಲಿ ಸುಮಾರು ಕಲರ್ಸ್ ಕೂಡ ಅವೈಲಬಲ್ ಇದೆ. ಚೆಕ್ಔಟ್ ಮಾಡಿ ನೀವು ಒಂದ್ಸರಿ. ಇನ್ನ ನೆಕ್ಸ್ಟ್ ಒನ್ ಬಂದು ಈ ಒಂದು ರೆಡ್ ಕಲರ್ ಟಾಪ್. ಇದಂತೂ ಕ್ವಾಲಿಟಿ ಅಂತೂ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ. ಡಿಸೈನ್ ಕೂಡ ಅಷ್ಟೇ. ನಾವು ಹೊರಗಡೆ ತಗೊಂತೀವಿ ಅಂದ್ರೆ ಆಲ್ಮೋಸ್ಟ್ ಈ ತರ ಡಿಸೈನ್ಗೆಲ್ಲ 500 ಮೇಲ್ ಇರುತ್ತೆ. ಬಟ್ ಮೀಶೋದಲ್ಲಿ ನಮ್ಗೆ ಬಿಲೋ 400 ಒಳಗಡೆ ಎಲ್ಲ ಸಿಕ್ಬಿಡುತ್ತೆ. ನಾವು ಇದು ಬಟನ್ಗಳನ್ನ ಓಪನ್ ಮಾಡ್ಕೋಬಹುದು. ಹಾಗೆ ಸ್ಲೀವ್ಸ್ ಡಿಸೈನ್ ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ತರ ಸ್ಲೀವ್ಸ್ ಡಿಸೈನ್ ನ ನಾವು ಜಸ್ಟ್ ಫಸ್ಟ್ ಕ್ರೈ ಆ ರೀತಿ ಆಪ್ ಗಳಲ್ಲಿ ಮಾತ್ರ ನೋಡಿರ್ತೀವಿ. ಬಟ್ ಇಲ್ಲಿ ನೋಡಿ ಮೀಶೋದಲ್ಲೂ ಕೂಡ ಈ ರೀತಿ ಡಿಸೈನ್ ನ ಕೊಟ್ಟಿದ್ದಾರೆ. ಅಂದ್ರೆ ನನಗಂತೂ ಇದು ಬಂದ್ಮೇಲೆ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ ಬಲೂನ್ ಸ್ಲೀವ್ಸ್ ತರ ಬಂದಿದೆ. ಇಲ್ಲಿ ಒಂದು ಬಫ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಎಕ್ಸ್ಪ್ಯಾಂಡ್ ಕೊಟ್ಟಿದ್ದಾರೆ, ಇಲ್ಲಿ ಎಲಾಸ್ಟಿಕ್ ಟೈಪ್. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಮ್ಗೆ ಈ ಬ್ಲೂ ಕಲರ್ದು ಜೀನ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು ಇಲ್ಲಿ ಚೆರಿದು ಡಿಸೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಈ ರೀತಿ ಡಿಸೈನ್, 2 ಪಾಕೆಟ್ಸ್. ಹಾಗೆ ಇದು ಬಂದು ನಮ್ಗೆ ಎಲಾಸ್ಟಿಕ್ ಸಿಗುತ್ತೆ. ಸೊ ಇದ್ರಲ್ಲೂ ಕೂಡ ನಮ್ಗೆ 0 to 6 months ಇಂದ ಹಿಡಿದು ಅಪ್ ಟು 15 year ತನಕನೂ ಆಪ್ಷನ್ ಇದೆ. ಇದಂತೂ ಮಸ್ಟ್ ಬೈ ಅಂತಾನೆ ಹೇಳ್ಬೋದು. ಅಷ್ಟು ಸೂಪರ್ ಆಗಿ ಬಂದಿದೆ. ಇದನ್ನೆಲ್ಲ ನೋಡ್ಬಿಟ್ಟು ನನಗಂತೂ ನಿಜವಾಗ್ಲೂ ಶಾಕ್ ಆಯ್ತು, ಮತ್ತೆ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಒನ್ ಬಂದು ಇದಂತೂ ನನ್ಗೆ ಪರ್ಸನಲ್ ಫೇವ್ರೆಟ್. ಇತ್ತೀಚೆಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ನನಗೆ ಇಷ್ಟ ಆಗೋ ತರನೇ ಬರ್ತಾ ಇದೆ ಈ ಡ್ರೆಸ್ಗಳೆಲ್ಲ. ಸೊ ಇದ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಹೇಳೋದಕ್ಕೆ ಆಗಲ್ಲ. ನಾವು ಹೊರಗಡೆ ಹುಡುಕಿದ್ರು ಸಹ ಸಿಗಲ್ಲ. ಮತ್ತೆ ಏನಪ್ಪಾ ಅಂದ್ರೆ ಇದ್ರದಂತೂ ಪ್ರೈಸ್ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಯ್ತೀರಾ. ಯಾಕೆ ಅಂದ್ರೆ ಇವಾಗ ನಾನು ಈ ವೈಟ್ ಕಲರ್ ಟಾಪ್ ಇದನ್ನ ತೋರ್ಸಿದ್ನಲ್ಲ, ಇದು ಬಿಲೋ ನಮ್ಗೆ 200 ಒಳಗಡೆ ಸಿಕ್ಬಿಡುತ್ತೆ. ಓಕೆನಾ? ಬಟ್ಟೆ ಅಂತೂ ಬೆಣ್ಣೆ ತರ ಇದೆ. ಹಿಂಗ್ ಮುಟ್ಟಿದ್ರೆ ಸಾಕು ಇಷ್ಟು ಮುದ್ರಬಹುದು ನಾವು. ಅಷ್ಟು ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಮೇಲೆ ಟೈ ಮಾಡ್ಬೋದು ನಾವು ಮಕ್ಳಿಗೆ. ಸೊ ಈ ರೀತಿ ಇದೆ. ನಾವು 100% ಹೇಳ್ತೀವಿ, ನಾವು ಹೊರಗಡೆ ಈ ತರದ್ದು ಡಿಸೈನ್ ನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಗ್ಯಾರಂಟಿ 400-500 ಕೊಡ್ಲೇಬೇಕು. ಬಟ್ ಇಲ್ಲಿ ನಮ್ಗೆ ಬಿಲೋ 200 ಅಲ್ಲಿ ಸಿಗ್ತಾ ಇದೆ ಅಂದ್ರೆ ನಂಬಕ್ಕೆ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಸ್ಕರ್ಟ್ ಅಂದ್ರೆ ನಾವು ಎಷ್ಟು ಸರಿ ಹೋಗಿದ್ರು ಕೂಡ ಇದು ಹಾಳಾಗಲ್ಲ ಈ ಕ್ಲಾತ್. ಆ ರೀತಿ ಬಂದಿದೆ ಇದು.
ನನಗಂತೂ ಫುಲ್ ಇದು ಕ್ಯೂಟ್ ಇದನ್ನೆಲ್ಲ ನೋಡಿದ್ರೆ ಇನ್ನ ವೆರೈಟಿ ಆಫ್ ಕಲೆಕ್ಷನ್ಸ್ ತರಿಸ್ಬೇಕು ಅನ್ಸುತ್ತೆ, ಅಷ್ಟು ಕ್ಯೂಟ್ ಆಗಿ ಬಂದಿದೆ. ಇದ್ರಲ್ಲಂತೂ ನಮ್ಮ ಪಾಪು ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ, ಮತ್ತೆ ಮಕ್ಳಿಗೆ ಹಾಕೊಳ್ಳೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಚುಚ್ಚೋದು ಒತ್ತೋದು ಆ ರೀತಿ ಏನೂ ಆಗಲ್ಲ, ಒಂಥರ ಬೆಣ್ಣೆನ ಮೈ ಮೇಲೆ ಹಾಕೊಂಡಂಗೆ ಅಂತಾರಲ್ಲ ಅಷ್ಟು ಚೆನ್ನಾಗಿ ಬಂದಿದೆ. ಇದ್ರಲ್ಲೂ ಅಷ್ಟೇ ತುಂಬಾ ಸೈಜಸ್ ಎಲ್ಲ ಸಿಗುತ್ತೆ, ಅಪ್ ಟು 10 years ತನಕನು ಸೈಜ್ ಸಿಗುತ್ತೆ. ಇದಂತೂ ಮಸ್ಟ್ ಬೈ ಅಂತಾನೆ ಹೇಳ್ತೀನಿ. ಬೇರೆ ನಾನು ತೋರ್ಸೋದ್ರಲ್ಲಿ ಯಾವ್ದು ತಗೋತಿರೋ ಯಾವ್ದು ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಿಮ್ಮನೇಲಿ ಮುದ್ದಾಗಿರೋ ಕ್ಯೂಟ್ ಗರ್ಲ್ ಬೇಬಿ ಇದ್ರೆ ಇದನ್ನಂತೂ ಮಿಸ್ ಮಾಡ್ಕೊಳ್ಳೇಬೇಡಿ, ಅಷ್ಟು ತುಂಬಾ ಚೆನ್ನಾಗಿದೆ ಇದು. ಓಕೆನಾ, ಸೊ ಇದಾಯ್ತು. ಇನ್ನ ನೆಕ್ಸ್ಟ್ ಒನ್ ಬಂದು ಇದೊಂದು ವೆಸ್ಟರ್ನ್ ವೇರು, ಈ ರೀತಿ ಬರುತ್ತೆ ಇದು ನಮ್ಗೆ. ಇದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಪಿಂಕ್ ಮತ್ತೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಇದು ನಮ್ಗೆ. ನಾವು ಫೋಟೋ ಶೂಟ್ಗೆ ಅಥವಾ ಹೊರಗಡೆ ಎಲ್ಲಾದ್ರೂ ಸಿಂಪಲ್ ಆಗಿ ಹೋಗ್ತೀವಲ್ವಾ, ಆ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇದಕ್ಕೆ ಇನ್ನೊಂದು ಏನಪ್ಪಾ ಅಟ್ರಾಕ್ಟಿವ್ ಅಂದ್ರೆ, ಇಲ್ಲಿ ನಮ್ಗೆ ಮಕ್ಳುಗಳಿಗೆ ಇಲ್ಲಿ ನೆಕ್ ಹತ್ರ ಹಾಕೋದಕ್ಕೆ ಈ ರೀತಿ ಒಂದು ಬ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ತೋರಿಸ್ತೀನಿ ರೀ. ನನಗೆ ಆಗ್ತಾ ಇದೆ ಸೈಜ್. ಈ ರೀತಿ ಬರುತ್ತೆ ಇದು. ಒಂಥರ ನನಗೆ ಹಾಕೊಳಕ್ಕೆ ಖುಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಆ ರೀತಿ ಒಂಥರ ಸ್ವಲ್ಪ ಸ್ಟೈಲಿಶ್ ಲುಕ್ ಕೊಡುತ್ತೆ ಈ ತರದೆಲ್ಲ. ಹಾಗೆ ಇದಕ್ಕೆ ಒಂದು ಬೆಲ್ಟ್ ಸಹ ಕೊಟ್ಟಿದ್ದಾರೆ. ಓಕೆನಾ, ಇದಂತೂ ಅಮೇಜಿಂಗ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ವೇರ್ ಮಾಡ್ಬಿಟ್ಟು ಬೆಲ್ಟ್ ಹಾಕೊಂಡು ಒಂದು ಶೂಸ್ ಹಾಕೊಂಡ್ರಂತೂ ಸಖತ್ತಾಗಿ ನಾವೆಲ್ಲಾದ್ರೂ ಯಾರ್ದಾದ್ರೂ ಬರ್ತ್ಡೇ ಪಾರ್ಟಿಗೆ ಏನಾದ್ರೂ ಹೋಗ್ತೀವಂದ್ರೆ ಸೂಪರ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇದ್ರಲ್ಲೂ ಸಹ ನಮ್ಗೆ ಅಪ್ ಟು 15 years ವರ್ಗು ಸೈಜಸ್ ಸಿಗುತ್ತೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಒಂದ್ಸರಿ ಚೆಕ್ಔಟ್ ಮಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ಈ ಸರಿ ತರಿಸಿರೋ ಎಲ್ಲಾ ಕ್ಲಾತ್ ಗಳು ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ಸ್ಮೂತ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನ ನೆಕ್ಸ್ಟ್ ಇದೊಂದು ಟ್ರೆಡಿಷನಲ್ ವೇರು. ಸೊ ಇದು ಬಂದು ಈ ರೀತಿ ಇದೆ, ಕ್ರಾಪ್ ಟಾಪ್ ಬರುತ್ತೆ. ಹಾಗೆ ನಮ್ಗೆ ಸೈಜಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹಿಂದೆ ನಮ್ಗೆ ಮಕ್ಳುಗಳಿಗೆ ಹಾಕೋದಕ್ಕೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಜಿಪ್ ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿ ಬರುತ್ತೆ ಟಾಪ್ ಬಂದು. ಹಾಗೆ ಇನ್ನ ನಮ್ಗೆ ಸ್ಕರ್ಟ್ ಬಂದು ಈ ರೀತಿ ಬರುತ್ತೆ. ಇರಿ ಒಂದು ನಿಮಿಷ. ಸೊ ಈ ರೀತಿ ಇದೆ. ಸೊ ಈ ರೀತಿ ಇದೆ. ಸೊ ಏನಪ್ಪಾ ಅಂದ್ರೆ ಈ ರೀತಿ ಟ್ರೆಡಿಷನಲ್ ವೇರು ನಾನು ತುಂಬಾ ಅಬ್ಸರ್ವ್ ಮಾಡಿರ್ತೀನಿ. ಆ ಫೋಟೋದಲ್ಲಿ ಈ ರೀತಿ ನೆರಿಗೆಗಳು ಕಾಣಿಸ್ತಿರುತ್ತೆ, ಬಟ್ ರಿಯಲ್ ಆಗಿ ನೋಡಿದ್ರೆ ನೆರಿಗೆನೆ ಬಂದಿರಲ್ಲ. ಬಟ್ ಈ ಒಂದು ಸ್ಕರ್ಟ್ ಅಲ್ಲಿ ಆ ರೀತಿ ಆಗಿಲ್ಲ. ಇಲ್ಲಿ ವಿಡಿಯೋ ಸ್ವಲ್ಪ ಬ್ರೈಟ್ ಆಗಿ ಕಾಣ್ತಿರೋದ್ರಿಂದ ನಿಮ್ಗೆ ಗೊತ್ತಾಗ್ತಿಲ್ಲ. ನೆರಿಗೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನಾನು ಆಲ್ಮೋಸ್ಟ್ ತುಂಬಾ ನೋಡಿರ್ತೀನಲ್ವಾ, ಯಾವ್ದ್ರಲ್ಲೂ ಕೂಡ ಇಷ್ಟೊಂದು ನರ್ಗೆಗಳು ಇರಲ್ಲ, ಹೊಲ್ಸಿದ್ರು ಕೂಡ ಇಷ್ಟೊಂದು ನರ್ಗೆಗಳು ಬಂದಿರಲ್ಲ. ಬಟ್ ಇದ್ರಲ್ಲಿ ಮಾತ್ರ ಚೆನ್ನಾಗಿ ನರ್ಗೆಗಳನ್ನ ಕೂರ್ಸ್ಬಿಟ್ಟು ಕೊಟ್ಟಿದ್ದಾರೆ. ಇದಂತೂ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಈ ಒಂದು ಡಿಸೈನ್ ಅಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದ್ 7 to 8 ಕಲರ್ ಸಿಗುತ್ತೆ. ಅದರಲ್ಲಿ ನನಗೆ ಈ ಕಲರ್ ಇಷ್ಟ ಆಯ್ತು. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ನಾವು ಯಾವುದೇ ಒಂದು ಡ್ರೆಸ್ ಗಳು ಈ ಒಂದು ಆರೆಂಜ್ ಕಲರ್ ಅಲ್ಲಿ ತಗೊಂಡ್ರೆ ಒಂಥರ ಟ್ರೆಂಡಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡಿದ್ದೀನಿ. ಇದು ಅಷ್ಟೇ ಒಂಥರ ಸಿಲ್ಕ್ ಅಂತರ ಹೇಳ್ತಾರಲ್ಲ ಆ ತರ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಈ ವರಮಹಾಲಕ್ಷ್ಮಿ, ಗೌರಿ ಹಬ್ಬ ಮತ್ತೆ ಏನಾದ್ರೂ ಟ್ರೆಡಿಷನಲ್ ಆಗಿ ನಾವು ವೇರ್ ಮಾಡ್ಸೋದಕ್ಕೆ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಹಾಗೆ ಇನ್ನೊಂದು ಬಂದು ಇರಿ ಒಂದ್ ನಿಮಿಷ. ಈ ಒಂದು ಟಾಯ್ ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಮಕ್ಕಳು ಯಾರ ಮನೆ ಬಿಲೋ 1 year ಮಗು ಇರುತ್ತೆ ನೋಡಿ, ಆಲ್ಮೋಸ್ಟ್ ಅವ್ರ ಮನೇಲೆಲ್ಲ ಈ ಒಂದು ಟಾಯ್ ಇದ್ದೇ ಇರುತ್ತೆ. ಸೊ ನಾನು ನಮ್ಮ ಪಾಪುಗೆ 6 month ಇಲ್ಲ 3-4 months ಇದ್ದಾಗ್ಲೇ ಪಾಪು 6-7 months ಇದ್ದಾಗ ತಗೊಳೋಣ ಅನ್ಕೊಂಡಿದ್ದು ಮರ್ತ್ಕೊಂಡು ಇಲ್ಲ ಆ ಕಡೆ ಈ ಕಡೆ ಆಗಿ ತಗೊಳಕ್ಕೆ ಆಗಿರ್ಲಿಲ್ಲ. ಬಟ್ ಇವಾಗ ಟೈಮ್ ಕೂಡಿ ಬಂತು ಅನ್ಸುತ್ತೆ, ಇವಾಗ ತಗೊಂಡಿದ್ದೀನಿ. ಇದಂತೂ ನಮ್ಮ ಸಿರಿ ಮತ್ತೆ ರೀತಿ ನಾನು ಬೇರೆ ಯಾವ್ದು ಟಾಯ್ಸ್ ತಂದಾಗ್ಲೂ ಇಷ್ಟು ಖುಷಿ ಪಟ್ಕೊಂಡು ಆಟ ಆಡ್ತಾನೆ ಇರ್ಲಿಲ್ಲ. ಬಟ್ ಏನೋ ಗೊತ್ತಿಲ್ಲ, ಈ ಟಾಯ್ ಮಾತ್ರ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾರೆ, ಅಷ್ಟು ಚೆನ್ನಾಗಿದೆ. ತೋರಿಸ್ತೀನಿ ರೀ. ನಮ್ ಪಾಪು ಬೇರೆ ಮಲ್ಕೊಂಡಿದ್ದಾಳೆ, ಇದು ಸೌಂಡ್ ಆದ್ರೆ ಎದ್ಬಿಡ್ತಾಳೆ ಏನೋ ಗೊತ್ತಿಲ್ಲ. ಬಟ್ ಆದ್ರೂ ಅವಳು ಎದ್ರು ಪರವಾಗಿಲ್ಲ, ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ. ಆಕ್ಚುಲಿ ಇದು ಏನು ನಾನು ಆಲ್ರೆಡಿ ಓಪನ್ ಮಾಡ್ಬಿಟ್ಟಿದೀನಿ. ಇದು ಫುಲ್ಲು ಇದೆಲ್ಲಾನು ಜೋಡ್ಸಿರಲ್ಲ ಅವರು, ನಾವು ಜೋಡ್ಸ್ಕೋಬೇಕಾಗತ್ತೆ. ಇದೆಲ್ಲ ಸಪ್ರೇಟ್ ಇರುತ್ತೆ. ಅದೇನ್ ಈಸಿ ಇಲ್ಲ, ಆರಾಮಾಗಿ ಜೋಡ್ಸ್ಕೊಬಿಡ್ಬೋದು, ಇದೇನ್ ತೊಂದ್ರೆ ಇಲ್ಲ. ಮತ್ತೆ ಇದಕ್ಕೆ ನಾವು 2 ಶೆಲ್ನ ಹಾಕೋಬೇಕಾಗತ್ತೆ, ಅವ್ರೇನ್ ಕೊಟ್ಟಿರಲ್ಲ, ನಾವು ತಗೊಂಡ್ ಹಾಕೋಬೇಕಾಗತ್ತೆ. ಬನ್ನಿ ಇವಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಇದು ಆಲ್ರೆಡಿ ನಮ್ಮ ಮಕ್ಳುಗಳು ತುಂಬಾ ಯೂಸ್ ಮಾಡಿ
ಸಾರಿ, ನಾನು ಜಾಸ್ತಿ ಇದು ಸಾಂಗ್ ಪ್ಲೇ ಮಾಡಕ್ ಆಗಲ್ಲ, ಯಾಕೆ ಅಂದ್ರೆ ಕಾಪಿರೈಟ್ ಬಂದ್ಬಿಡುತ್ತೆ. ಹಂಗಾಗಿ ಇದು ತುಂಬಾ ಕ್ಯೂಟ್ ಆಗಿದೆ. ನನಗೆ ಹೆಂಗೆ ಅಂದ್ರೆ ನಮ್ಮ ಮಕ್ಳುಗಳು ಆಟ ಆಡೋದೇ ಬೇಡ, ನಾನೇ ಆಟ ಆಡ್ಲಾ ಇದನ್ನ ತಗೊಂಡು ಅಂತ ಅನ್ಸುತ್ತೆ. ಇದಂತೂ ನಿಮ್ಮನೇಲಿ ಪುಟಾಣಿ ಬೇಬಿ ಇದ್ರೆ ಖಂಡಿತವಾಗ್ಲೂ ಇದನ್ನ ಬೈ ಮಾಡಿ. 100% ನಾನ್ ಹೇಳ್ತೀನಿ, ಮಕ್ಳು ಅಂತೂ ಖುಷಿ ಪಡೋದು ಗ್ಯಾರಂಟಿ. ಓಕೆನಾ? ತುಂಬಾ ಚೆನ್ನಾಗಿದೆ. ನನಗಂತೂ ಇದು ಸಖತ್ ಇಷ್ಟ ಆಯ್ತು. ನನ್ಗೆ ಇದುವರೆಗೂ ಯಾವುದೇ ಟಾಯ್ಗಳು ಇಷ್ಟ ಆಗಿರ್ಲಿಲ್ಲ, ಅಷ್ಟು ಇಷ್ಟ ಆಯ್ತು ನನಗಂತೂ ಇದು. ಸೊ ಇಷ್ಟನ್ನ ಟ್ರೈ ಮಾಡಿ. ಇವತ್ತಿನ ಕಲೆಕ್ಷನ್ ಬಂದು ಇದಿಷ್ಟೇ ಆಗಿರುತ್ತೆ. ಸೊ ನಿಮ್ಗೆ ಇಷ್ಟು ಡ್ರೆಸ್ಗಳಲ್ಲಿ ಯಾವೊಂದು ಡ್ರೆಸ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಂಗೆ ನಾನು ನೆಕ್ಸ್ಟ್ ಯಾವ ಕಲೆಕ್ಷನ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೀವ್ ಯಾವ ಕಲೆಕ್ಷನ್ ಮಾಡಿ ಅಂತ ಹೇಳ್ತಿರೋ, ನಾನು ಅದೇ ಕಲೆಕ್ಷನ್ಸ್ ನ ತಗೊಂಡ್ ಬಂದು ವಿಡಿಯೋ ಮಾಡ್ತೀನಿ. ಓಕೆನಾ? ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.